ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕನ್ಫರ್ಮ್ ಥಿಯರಿ ಕ್ವಶನ್ಸ್ ಯಾವ್ದು ಬರ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, 2024 ಕ್ವಶನ್ ಪೇಪರ್, 25 ಕ್ವಶನ್ ಪೇಪರ್, ಇದರಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ಸನ್ನು, ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲಿ ನಾನು ಈಗ ಹೇಳುವಂಥ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಸೊ 15 or 10 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಯಾವುದು ಅಂತಂದರೆ, ರೈಟ್ ಎನಿ 15 ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10. ಲಾಸ್ಟ್ 2025 ಕ್ವಶನ್ ಪೇಪರಲ್ಲೂ ಗಮನಿಸ್ಬೋದು, ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲೂ ಕೇಳಿದ್ರು, ರೈಟ್ ಎನಿ 10 ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. 15 ಎಕ್ಸೆಂಪ್ಟೆಡ್ ಇನ್ಕಮ್ಗಳನ್ನು ಬರೀಬೇಕು. ಎಕ್ಸೆಂಪ್ಟೆಡ್ ಇನ್ಕಮ್ ಅಂತಂದರೆ ಯಾವ ಇನ್ಕಮ್ಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿರಲ್ವೋ ಅಂಥ ಇನ್ಕಮಿಗೆ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಅಂತೀವಿ. ಜಸ್ಟ್ ಏನು ಎಕ್ಸ್ಪ್ಲೈನ್ ಮಾಡಲಿಕ್ಕಿರಲ್ಲ, ರೈಟ್, ಜಸ್ಟ್ ಬರೆದ್ರಾಯಿತು. ನ್ಯೂಸ್ ಏಜೆನ್ಸಿಯ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಇನ್ಕಮ್ ಆಫ್ ನ್ಯೂಸ್ ಏಜೆನ್ಸಿ, ದೆನ್ ಸಣ್ಣ ಮಕ್ಕಳ ಇನ್ಕಮಿಗೆ, ಇನ್ಕಮ್ ಆಫ್ ಮೈನರ್ ಚೈಲ್ಡ್, ದೆನ್ ಎಜುಕೇಷನಲ್ ಸ್ಕಾಲರ್ಶಿಪ್, ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್, ಗಿಫ್ಟ್, ಇಂಟ್ರೆಸ್ಟ್ ಆನ್ POSB, ಇವೆಲ್ಲ ಎಕ್ಸೆಂಪ್ಟೆಡ್ ಇನ್ಕಮ್. ಜಸ್ಟ್ 15 ಎಕ್ಸೆಂಪ್ಟೆಡ್ ಇನ್ಕಮ್ ಬರೀಬೇಕು. ದೆನ್ ಎಕ್ಸ್ಪ್ಲೈನ್ ದ ಡ್ಯೂಟೀಸ್ ಆ್ಯಂಡ್ ಪವರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. IT ಅಥಾರಿಟೀಸ್ ರೈಡ್ ಮಾಡಲಿಕ್ಕೆ ಬಂದಾಗ ಅವರಿಗೆ ಯಾವ್ಯಾವ ಥರ ಡ್ಯೂಟೀಸ್ ಆ್ಯಂಡ್ ಪವರ್ಸ್ ಇರುತ್ತೆ ಅಂತ ನೀವು 2025 ಕ್ವಶನ್ ಪೇಪರಲ್ಲಿ ಗಮನಿಸ್ಬೋದು. ಅದೇ ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲೈನ್ ದ ಜನರಲ್ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಂತ ಕೊಡೋ ಬದಲು ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಯಾರು ಬರ್ತಾರೆ ಅನ್ನೋದನ್ನು ಕೂಡ ಕೊಡ್ಬೋದು. CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, CBDT ಅಂತ ಬೇಕಾದರೂ ಕೊಡ್ಬೋದು. ನೆಕ್ಸ್ಟ್, ವಾಟ್ ಈಸ್ PF, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್ ವಿತ್ ಪ್ರಾವಿಷನ್ಸ್. PF ಅಂತಂದರೆ ಏನು, PF ಅಲ್ಲಿ ಬರೋ ಟೈಪ್ಸ್ ಯಾವ್ದು, RPF, PPF, SPF. ದೆನ್ ವಾಟ್ ಈಸ್ ಅಸೆಸ್ಮೆಂಟ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. ಅಸೆಸ್ಮೆಂಟ್ ಅಂತಂದರೆ ಏನು, ಅಸೆಸ್ಮೆಂಟಲ್ಲಿ ಯಾವ್ಯಾವ ಥರ ಅಸೆಸ್ಮೆಂಟ್ ಬರುತ್ತೆ, ಸೆಲ್ಫ್ ಅಸೆಸ್ಮೆಂಟ್, ರೆಗ್ಯುಲರ್ ಅಸೆಸ್ಮೆಂಟ್, ಬೇರೆ ಬೇರೆ ಥರ ಅಸೆಸ್ಮೆಂಟ್ ಬರುತ್ತೆ, ಅದನ್ನೆಲ್ಲ ನೀವು ಬರೀಬೇಕಾಗತ್ತೆ. ದೆನ್ ಎಕ್ಸ್ಪ್ಲೈನ್ ದ ಕೆನನ್ ಆಫ್ ಟ್ಯಾಕ್ಸೇಷನ್. ಕೆನನ್ ಆಫ್ ಟ್ಯಾಕ್ಸೇಷನನ್ನು ನೀವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇವಿಷ್ಟನ್ನು 15 or 10 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ. ಅದರಲ್ಲಿ ಫಸ್ಟ್ 3 to 4 ಕ್ವಶನ್ಸ್ ಕನ್ಫರ್ಮ್ ಬಂದೇ ಬರುತ್ತೆ. ನೀವು 2024 ಕ್ವಶನ್ ಪೇಪರನ್ನು ಗಮನಿಸ್ಬೋದು. 15 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವಶನ್ಸ್ ಯಾವ್ದು ಅಂತಂದರೆ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಅಸೆಸ್ಮೆಂಟ್. ಅಸೆಸ್ಮೆಂಟಿನ ಟೈಪ್ಸ್ ಯಾವುದು, ಹಾಗೆ ಮೆನ್ಷನ್ 10 ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10 ಆಫ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಸೊ ಕೆಲವರಿಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಷ್ಟ ಅನಿಸುತ್ತೆ, ಅವ್ರು ಥಿಯರಿ ಓದ್ಕೊಳ್ಳಿ, ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಆವಾಗ ಎಸ್ಪೆಷಲಿ ನೀವು 15 ಎಕ್ಸೆಂಪ್ಟೆಡ್ ಇನ್ಕಮ್, ಸುಮ್ಮನೆ ನಿಮಗೆ ಜಸ್ಟ್ 15 ವರ್ಡ್ ಬರೆದ್ರೆ ನಿಮಗೆ 10 ಅಥವಾ 15 ಮಾರ್ಕ್ಸ್ ಸಿಗುತ್ತೆ. ಸೊ ಅಟ್ಲೀಸ್ಟ್ ಇದೊಂದು ಥಿಯರಿ ಕ್ವಶನ್ ಅನ್ನಾದರೂ ನೀವು ಕಲೀರಿ. ದೆನ್ 5 ಮಾರ್ಕ್ಸಿಗೆ ಎಲ್ಲ ಡೆಫಿನೇಷನ್ ಕೇಳ್ತಾರೆ. ಡಿಫೈನ್ ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್ ಇನ್ಕಮ್. ಡಿಫೈನ್ ಅಂತ ಕೊಟ್ಟಾಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರನೇ ನೀವು ಬರೀಬೇಕು. ಅಕಾರ್ಡಿಂಗ್ ಟು ಸೆಕ್ಷನ್, ಅದಕ್ಕೊಂದು ಸೆಕ್ಷನ್ ಇದೆ. ಅಗ್ರಿಕಲ್ಚರ್ ಇನ್ಕಮನ್ನು, ನಾನ್ ಅಗ್ರಿಕಲ್ಚರ್ ಇನ್ಕಮನ್ನು ಡಿಫೈನ್ ಮಾಡಲಿಕ್ಕೆ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ಪ್ರಕಾರನೇ ಅಗ್ರಿಕಲ್ಚರ್ ಇನ್ಕಮ್ ಅಂದರೆ ಏನು, ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತಂದರೆ ಏನು. ಇನ್ಕಮ್ ಫ್ರಮ್ ಸ್ಟೋನ್ ಕ್ವಾರೀಸ್, ಇನ್ಕಮ್ ಫ್ರಮ್ ಫಿಶರೀಸ್, ಅವೆಲ್ಲ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಅಗ್ರಿಕಲ್ಚರ್ ಇನ್ಕಮಿಗೂ ಡೆಫಿನೇಷನ್ ಇದೆ, ರೆಂಟ್ ಆರ್ ರೆವೆನ್ಯೂ ಡಿರೈವ್ಡ್ ಫ್ರಮ್ ಲ್ಯಾಂಡ್. ಬಟ್ 3 ಪಾಯಿಂಟ್ ಇದೆ, ಆ 3 ಪಾಯಿಂಟನ್ನು ಬರೀಬೇಕಾಗುತ್ತೆ. ಡಿಫೈನ್ ಅಂತ ಕೊಟ್ಟಾಗ ನಿಮ್ಮ ಪ್ರಕಾರ ನೀವು ಬರೆಯೋದಲ್ಲ, ಸೆಕ್ಷನ್ ಪ್ರಕಾರ ಏನಿದೆಯೋ ಅದನ್ನೇ ಬರೀಬೇಕಾಗತ್ತೆ. ಡಿಫೈನ್ ಅಸೆಸ್ಸಿ ಆ್ಯಂಡ್ ಪರ್ಸನಲ್. ಟ್ಯಾಕ್ಸ್ನಲ್ಲಿ ಅಸೆಸ್ಸಿ ಅಂದರೆ ಯಾರು, ಪರ್ಸನ್ ಅಂದರೆ ಯಾರು, ಅಸೆಸ್ಮೆಂಟ್ ಇಯರ್ ಅಂದರೆ ಏನು, ಪ್ರೀವಿಯಸ್ ಇಯರ್ ಅಂದರೆ ಏನು, ಗ್ರಾಸ್ ಟೋಟಲ್ ಇನ್ಕಮ್, ಕ್ಯಾಶುವಲ್ ಇನ್ಕಮ್, ಎಲ್ಲದಕ್ಕೂ ವರ್ಡ್ ಟು ವರ್ಡ್ ಇದೆ. ಈ ತುಂಬ ಈಸಿ ಇದೆ ನೋಡಿ. ಈಗ ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದರೆ ಒಟ್ಟು 5 ಹೆಡ್ ಇದೆ ಇನ್ಕಮ್ ಟ್ಯಾಕ್ಸ್ನಲ್ಲಿ. ನೀವು ಈ ಸೆಮ್ಮಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಓದ್ತಾ ಇದ್ದೀರಾ. ನೆಕ್ಸ್ಟ್ ಸೆಮ್ಮಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಬರುತ್ತೆ. ಅವಸ್ಥಾನ ಆ್ಯಡ್ ಮಾಡಿದಾಗ ಸಿಗುವಂಥದ್ದೇ ಗ್ರಾಸ್ ಟೋಟಲ್ ಇನ್ಕಮ್. ದ ಸಮ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್, ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ ಆ್ಯಂಡ್ ಅದರ್ ಸೋರ್ಸ್ ಇಸ್ ನೋನ್ ಆಸ್ ಗ್ರಾಸ್ ಟೋಟಲ್ ಇನ್ಕಮ್. ತುಂಬ ಈಸಿ ಇದೆ. ಅಟ್ಲೀಸ್ಟ್ ಈಸಿ ಇರುವಂಥದ್ದನ್ನಾದರೂ ಕಲೀರಿ. ಎಕ್ಸೆಂಪ್ಟೆಡ್ ಇನ್ಕಮ್ ಒಂದನ್ನು ಕಲೀರಿ. ಇವಿಷ್ಟನ್ನು ಓದ್ಕೊಂಡ್ರೆ ಇವಿಷ್ಟರಿಂದ ನಿಮಗೆ 20 to 30 ಮಾರ್ಕ್ಸ್ ಈಸಿಯಾಗಿ ನೀವು ಏನು ಮಾಡ್ಕೊಳ್ಬೋದು. ಇವಿಷ್ಟು ಎಕ್ಸಾಮಿಗೆ 100% ಬಂದೇ ಬರುತ್ತೆ. ಇವಿಷ್ಟನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.